ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ವಿರುದ್ಧವಾಗಿ ಚೆಕ್ ಬೌನ್ಸ್ ಪ್ರಕರಣದ ವಿಚಾರಣೆ ನಡೀತಾ ಇತ್ತಲ್ಲ, ಅದರಲ್ಲಿ ಮಧು ಬಂಗಾರಪ್ಪ ಅವರಿಗೆ ಶಿಕ್ಷೆಯನ್ನ ಪ್ರಕಟಿಸಲಾಗಿದೆ. ಶಿಕ್ಷೆ ಅಂತ ಅಂದ್ರೆ 6 ಕೋಟಿ ರೂಪಾಯಿ 96,70,000 ದಂಡ ವಿಧಿಸಿದೆ. 6,96,70,000 ಸಚಿವರಿಗೆ ದಂಡ ವಿಧಿಸಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್. ಅಕಸ್ಮಾತ್ ದಂಡ ಪಾವತಿಸದೆ ಹೋದ್ರೆ 6 ತಿಂಗಳು ಜೈಲು ಶಿಕ್ಷೆ ಅಂತಾನೂ ಕೂಡ ಆದೇಶ ಹೊರಡಿಸಲಾಗಿದೆ. ಇದರಲ್ಲಿ 6,96,60,000 ದೂರುದಾರರಿಗೆ ಪರಿಹಾರವಾಗಿ ಕೊಡಬೇಕು, ಉಳಿದಂತ 10,000 ರೂಪಾಯಿನ ಸರ್ಕಾರಕ್ಕೆ ದಂಡವಾಗಿ ನೀಡಬೇಕು ಅನ್ನುವಂಥದ್ದು ಆದೇಶ. ವಿಚಾರ ಏನು ಅಂತಾರೆ, 2011ರಲ್ಲಿ ಇವರು ಆಕಾಶ್ ಆಡಿಯೋದ MD ಆಗಿದ್ದಂತ ಸಂದರ್ಭದಲ್ಲಿ ಯಾರು ಮಧು ಬಂಗಾರಪ್ಪ ಅವರು ರಾಜೇಶ್ ಎಕ್ಸ್ಪೋರ್ಟ್ಸ್ ಅನ್ನುವಂತ ಸಂಸ್ಥೆಗೆ 6 ಕೋಟಿ ರೂಪಾಯಿ ಚೆಕ್ ಅನ್ನ ಕೊಟ್ಟಿರ್ತಾರಂತೆ. 6 ಕೋಟಿ ರೂಪಾಯಿ 60 ಲಕ್ಷ. ಆದ್ರೆ ಆ ಚೆಕ್ ಬೌನ್ಸ್ ಆಗಿತ್ತು. ಇದು ಇವ್ರ ವಿರುದ್ಧವಾಗಿದ್ದಂತ ಆರೋಪ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 2023ರ ಜನವರಿ ಸಂದರ್ಭದಲ್ಲಿ ಮಧು ಬಂಗಾರಪ್ಪ ಅವರಿಗೆ ಜಾಮೀನು ಕೂಡ ಸಿಕ್ಕಿತ್ತು. ಅದಾದ ನಂತರ ಈಗ ವಿಚಾರಣೆ ಮುಂದುವರಿದಿತ್ತು. ಈಗ ಪ್ರಕಟ ಆಗಿದೆ, ಆದೇಶ ಪ್ರಕಟ ಆಗಿದೆ. ರಮೇಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಮೇಶ್, ಇಲ್ಲಿ ಈಗ ದಂಡ ಪಾವತಿಸಲೇಬೇಕು ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿದೆ. ಅಕಸ್ಮಾತ್ ಪಾವತಿ ಮಾಡದೆ ಹೋದ್ರೆ ಶಿಕ್ಷೆ ಅಂತನಾ, ಏನ್ ಕತೆ ರಮೇಶ್ ಇದು? ಹೌದು ಮಲ್ತೇಶ್, ಇದು ಚೆಕ್ ಬೌನ್ಸ್ ಕೇಸ್ ಆಗಿದೆ. ಅಂದ್ರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಸೆಕ್ಷನ್ 138 ಕೆಳಗಡೆ ಚೆಕ್ ಬೌನ್ಸ್ ಕೇಸ್ ಹಾಕಿದ್ರು. 2011ರಲ್ಲಿ ನಡೆದಿರುವಂತಹ ಟ್ರಾನ್ಸಾಕ್ಷನ್ ಇದು. ಇಂಟರ್ ಕಾರ್ಪೊರೇಟ್ ಟ್ರಾನ್ಸ್ಫರ್ ಮುಖಾಂತರ ಈ 6,60,00,000ನ ರಾಜೇಶ್ ಎಕ್ಸ್ಪೋರ್ಟ್ಸ್ ಇಂದ ಆಕಾಶ್ ಆಡಿಯೋಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಅದನ್ನ ಇವರು ತೀರ್ಸ್ಬೇಕಾಗಿರುತ್ತೆ ಆ ಲೋನ್ ಅನ್ನ. ಆದ್ರೆ ಅವರು ತೀರ್ಸಿರೋದಿಲ್ಲ. ಆನಂತರ ಡಿಮ್ಯಾಂಡ್ ಮಾಡಿದಾಗ ಅವ್ರದಕ್ಕೆ ಚೆಕ್ ಕೊಟ್ಟಿರ್ತಾರೆ, 6,60,00,000 ರೂಪಾಯಿ ಚೆಕ್. ಆದ್ರೆ ಆ ಫಂಡ್ಸ್ ಅಂದ್ರೆ ಚೆಕ್ ನ ಪ್ರೆಸೆಂಟ್ ಮಾಡಿದಾಗ ಅಲ್ಲಿ ಖಾತೆಯಲ್ಲಿ ಅವರು ಅಷ್ಟು ಹಣ ಇಟ್ಟಿರೋದಿಲ್ಲ. ಹೀಗಾಗಿ ಚೆಕ್ ಬೌನ್ಸ್ ಆಗತ್ತೆ, ಫಂಡ್ಸ್ ಇನ್ಸಫಿಶಿಯೆಂಟ್ ಅನ್ನುವಂತ ಶರ ಬರುತ್ತೆ. ಹೀಗಾಗಿ ಅವರು ಚೆಕ್ ಬೌನ್ಸ್ ಕೇಸ್ ಹಾಕಿರ್ತಾರೆ. ಅದರಲ್ಲಿ ಈಗ ವಿಚಾರಣೆ ನಡೆದು ಈಗ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಈಗ ಒಂದು ಅಕಸ್ಮಾತ್ ಏನಾದ್ರೂ ಇವರು 6,60,00,000 ಪ್ಲಸ್ ದಂಡದ ಹಣ ಏನಿದೆ ಅದನ್ನ ಪಾವತಿ ಮಾಡೋದ್ರಲ್ಲಿ ವಿಫಲ ಆದ್ರೆ ಆಗ 6 ತಿಂಗಳು ಸಿಂಪಲ್ ಇಂಪ್ರಿಸನ್ಮೆಂಟ್ ಅಂದ್ರೆ ಸಾದಾ ಶಿಕ್ಷೆ, ಜೈಲು ವಾಸದ ಶಿಕ್ಷೆನ ಅನುಭವಿಸಬೇಕಾಗತ್ತೆ. ಒಂದು ವೇಳೆ ಹಣ ಕೊಟ್ರೆ ಆಗ ಯಾವುದೇ ಶಿಕ್ಷೆ ಇರೋದಿಲ್ಲ. ಮತ್ತೆ ಇದು ಮೇಲ್ಮನವಿ ಹಾಕೋದಕ್ಕೂ ಕೂಡ ಅವಕಾಶ ಇರುತ್ತೆ. ಮೇಲ್ಮನವಿ ಹಾಕಿ ಅವ್ರು ಏನಾದ್ರು ಇದಕ್ಕೆ ಸ್ಟೇ ತಗೊಂಡ್ರೆ ಆಗ ಕೂಡ ಅವ್ರು ಶಿಕ್ಷೆ ಅನುಭವಿಸುವಂತ ಒಂದು ಅವಕಾಶ ಇರೋದಿಲ್ಲ. ಹೀಗಾಗಿ ಈಗ ಸದ್ಯದ ಮಟ್ಟಿಗೆ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಅವ್ರು ಇಮಿಡಿಯೇಟ್ ಆಗಿ ಇದನ್ನ ಚಾಲೆಂಜ್ ಮಾಡಿ ಮೇಲ್ಮನವಿ ಸಲ್ಲಿಸಬೇಕಾಗತ್ತೆ, ಅಥವಾ ದಂಡದ ಹಣ ಏನಿದೆ ಅದನ್ನ ಪಾವತಿ ಮಾಡಿ ಕೇಸನ್ನ ಪೂರ್ಣಗೊಳಿಸಬಹುದು. ಕೋರ್ಟ್ ಅಂದ್ರೆ ಇವರು ಟೈಮ್ ಕೇಳ್ತಾರೆ, ಅಂದ್ರೆ ಜನವರಿ 30 ತಾರೀಕು ಕಾಲಾವಕಾಶ ಕೊಡಿ, ಅಷ್ಟಲ್ಲಿ ನಾನು ಪಾವತಿ ಮಾಡ್ತೀನಿ ಅಂತ. ಆದ್ರೆ ಹಿಂದೆನೂ ಈ ರೀತಿಯ ಮುಚ್ಚಳಿಕೆಯನ್ನು ಕೊಟ್ಟು ನೀವು ಅದನ್ನ ಫಾಲೋ ಮಾಡಿಲ್ಲ, ಹೀಗಾಗಿ ನಿಮ್ಗೆ ಸಮಯ ಕೊಡಲ್ಲ ಅಂತೇಳಿ ನ್ಯಾಯಾಧೀಶರು ಹೇಳಿದ್ದಾರೆ. ಹೀಗಾಗಿ ಈಗ ಪಾವತಿ ಮಾಡುವಂತ ಅನಿವಾರ್ಯತೆ ಇದೆ. ಮಲ್ತೇಶ್, ಥ್ಯಾಂಕ್ ಯು ರಮೇಶ್.